ಹಾಯ್, ದಿಸ್ ಇಸ್ ಕಣ್ಮಣಿ. ಇವತ್ತು ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ನನ್ನ ಹೇರು ಆ್ಯಸ್ ನಾರ್ಮಲಾಗಿ ಈ ಥರ ಇರುತ್ತೆ. ಸೊ ಸ್ಟ್ರೈಟ್ನಿಂಗ್ ಯಾವ ಥರ ಮಾಡ್ತೀನಿ, ಎಷ್ಟು ಈಸಿಯಾಗಿ ಮಾಡ್ತೀನಿ ಅದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿ ನೋಡಿ. ಆ್ಯಂಡ್ ನಾನು ಟೂಲ್ ಯಾವ ಥರ ಯೂಸ್ ಮಾಡ್ತೀನಿ ಮತ್ತು ಸೆಕ್ಷನಿಂಗ್ ಯಾವ ಥರ ತೊಗೊಳ್ತೀನಿ. ಒಂದು ಲಾಂಗ್ ಹೇರ್ ಇದೆ, ಲಾಂಗ್ ಹೇರ್ಗೆ ಯಾವ ಥರ ನೀವು ಈಸಿಯಾಗಿ ಮಾಡ್ಬೋದು. ಸೊ ಟೂಲ್ ನಾನು ಈ ಮಿಷಿನ್ ಯೂಸ್ ಮಾಡ್ತೀನಿ. ಇದು ಐಕಾನಿಕ್ ಬ್ರ್ಯಾಂಡ್. ಮತ್ತು ನಾನು ಯೂಶ್ವಲಿ ಬ್ಲೋ ಡ್ರೈ ಯೂಸ್ ಮಾಡಲ್ಲ. ನಾರ್ಮಲಾಗಿ ಸೆಕ್ಷನಿಂಗ್ ಮಾಡಿಕೊಂಡು ಸ್ಟ್ರೈಟ್ನಿಂಗ್ ಮಾಡ್ಕೊಳ್ತೀನಿ. ಸೊ ಬನ್ನಿ ಹೋಗೋಣ, ಬನ್ನಿ ಸ್ಟಾರ್ಟ್ ಮಾಡೋಣ ಹೇಗೆ ಮಾಡೋದು ಅಂತ. ಸೊ ಸ್ಟ್ರೈಟ್ನಿಂಗ್ ಮಿಷಿನ್ ಆನ್ ಇದೆ. ಸೊ ಈ ಥರ ಎರಡು ಸೆಕ್ಷನ್ ತೊಗೊತಾ ಇದ್ದೀನಿ. ಮತ್ತು ನೀವು ಯಾವುದೇ ಬ್ರ್ಯಾಂಡ್ ಯೂಸ್ ಮಾಡಿ, ಇದು ಹೇರ್ ಸೀರಮು ನೀವು ಯಾವ ಬ್ರ್ಯಾಂಡ್ ಯೂಸ್ ಮಾಡಿದ್ರು ದಟ್ಸ್ ಫೈನ್. ಇದು ಆ್ಯಕ್ಚುಲಿ ಸ್ಪ್ರೇ, ಬಟ್ ನಾನು ಕೈಯಲ್ಲೇ ಹಾಕ್ಕೊಂಡು ಎರಡು ಕಡೆನೂ ಹೇರ್ಗೆ ಹಚ್ಕೊಳ್ತೀನಿ. ಆ್ಯಂಡ್ ಇನ್ನೊಂದು ಏನಂದರೆ, ನೀವು ಹೇರ್ ಸೀರಮ್ನ ನೀವು ಸ್ಕ್ಯಾಲ್ಪ್ಗೆ ಹಚ್ಚಬಾರ್ದು. ಮತ್ತು ತುಂಬ ಹತ್ತಿರ ಸ್ಕ್ಯಾಲ್ಪ್ ನಿಯರ್ ಇರೋ ಹೇರ್ಗೂ ಹಚ್ಚಬೇಡಿ. ಬಿಕಾಸ್ ಆವಾಗ ನಿಮಗೆ ತುಂಬ ತಿನ್ ಆಗಿಬಿಡುತ್ತೆ. ಇಲ್ಲಿರೋ ಹೇರು ಏನಿದೆ ನಿಮ್ಮದು ಡೌನ್ ಪಾರ್ಟ್ ಇದೆಲ್ಲ, ಅಲ್ಲಿ ಮಾತ್ರ ನೀವು ಈವನ್ ಆಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನಾನು ಆಲ್ಮೋಸ್ಟ್ ಸ್ಪ್ರೇ ಇರೋ ಸೀರಮ್ನ ನಾನು ಡೈರೆಕ್ಟಾಗಿ ಹಚ್ಕೊಳ್ಳಲ್ಲ. ಬಿಕಾಸ್ ನಾನು ಅದು ಒಂದೇ ಜಾಗದಲ್ಲಿ ಡೆಪಾಸಿಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ಹ್ಯಾಂಡಲ್ಲೇ ತೊಗೊಂಡು ಈವನ್ ಆಗಿ ಸ್ಪ್ರೆಡ್ ಮಾಡಿ ಆಮೇಲೆ ನಾನು ಹೇರ್ಗೆ ಸ್ಪ್ರೆಡ್ ಮಾಡ್ಕೊಳ್ತೀನಿ. ಸೊ ಸೀರಮ್ ಸ್ಪ್ರೆಡಿಂಗ್ ಆಗಿದೆ. ನೆಕ್ಸ್ಟ್ ಕೂಂಬಿಂಗ್ ಮಾಡ್ಕೊಳ್ತೀನಿ. ಯಾವತ್ತೂ ನೀವು ಕೂಮ್ ಮಾಡಿದಾಗ ಈ ಥರ ದೊಡ್ಡ ಹಲ್ಲಿರೋ ಕೂಮ್ ತಗೊಳ್ಳಿ. ಬಿಕಾಸ್ ಈ ಥರ ಮಾಡಿದಾಗ ನಿಮ್ಮದು ಹೇರ್ ಫಾಲ್ ಕಡಿಮೆ ಆಗುತ್ತೆ ಮತ್ತು ಟ್ಯಾಂಗಲ್ಸ್ ಏನಿದೆ ಅದು ಬೇಗ ರಿಮೂವ್ ಆಗುತ್ತೆ. ನಿಮ್ಮ ಹೇರ್ಗೆ ಯಾವ ಥರ ಡ್ಯಾಮೇಜ್ ಇಲ್ಲದೆ ಮತ್ತು ನಿಮಗೂ ಕಷ್ಟ ಆಗದೆ ಟ್ಯಾಂಗಲ್ ರಿಮೂವ್ ಆಗುತ್ತೆ. ಸೊ ಹಾಗಾಗಿ ನಾನು ಯಾವತ್ತೂ ಕೂಡ ನಾರ್ಮಲಾಗಿ ತಲೆ ಬರ್ಚಿದಾಗ ಈ ಥರ ಕೂಂಬಿಂದನೇ, ದೊಡ್ಡ ಕೂಂಬಿಂದನೇ ನಾನು ತಲೆ ಬರ್ಚೋದು. ಸೊ ಕೂಂಬಿಂಗ್ ಆಯಿತು. ಈಗ ಇದು ಎರಡು ಭಾಗನೂ ಹಿಂದೆ ಹಾಕೊಳ್ತಾ ಇದ್ದೀನಿ. ನಾನು ಕೆಳಗಡೆ ಲಾಸ್ಟಲ್ಲಿ ಒಂದು ಇಂಚಷ್ಟು ಹೇರ್ ಬಿಟ್ಟು ಮಿಕ್ಕಿದ್ದನ್ನು ನಾನು ಪೋನಿಟೇಲ್ ಹಾಕ್ಕೊಳ್ತೀನಿ. ಅಥವಾ ನೀವು ಮೇಲೆ ಕಟ್ಕೋಬೋದು. ನೋಡಿ, ಇಷ್ಟು ಹೇರ್ ಬಿಟ್ಟಿದ್ದೀನಿ, ಇಷ್ಟನ್ನು ನಾನು ಕಟ್ಕೊಳ್ತಾ ಇದ್ದೀನಿ. ನಾರ್ಮಲ್ ನೀವು ಕ್ಲಿಪ್ಸ್ ಏನಿದ್ರು ಹಾಕೊಟ್ಟಿದ್ದೀನಿ. ಅದರಲ್ಲಿ 2 ಸೆಷನ್ ತೊಗೊಂಡಿದ್ದೀನಿ. ನೀಟಾಗಿ ಟ್ಯಾಂಗಲ್ ರಿಮೂವ್ ಮಾಡಿಕೊಂಡು ಆಮೇಲೆ ಈ ಥರ ಕಡಿಮೆ ಗ್ಯಾಪ್ ಇರುತ್ತಲ್ಲ, ಈ ಥರ ಕೂಮ್ ತಗೊಂಡು ನೀವು ಸ್ಟ್ರೈಟಿಂಗ್ ಸ್ಟಾರ್ಟ್ ಮಾಡಿ. ನಾವು ಸೀರಮ್ ಹಚ್ತೀವಲ್ಲ, ಅದಕ್ಕೆ ಅದು ಹೊಗೆ ಬರೋದು, ಬೇರೆ ಏನಿಲ್ಲ. ಸೀರಮ್ ಅಥವಾ ನಿಮ್ಮ ಹೇರ್ ಸ್ವಲ್ಪ ಬೆಟ್ಟಾಗಿದ್ದರೆ ಹೊಗೆ ಬರೋದು. ಆ್ಯಂಡ್ ಇನ್ನೊಂದು ಏನಂದರೆ, ತುಂಬ ಹೊತ್ತು ನೀವು ಮಿಷನ್ನ ಹೇರಲ್ಲಿ ಇಡಬೇಡಿ, ಹೀಟ್ ಕೊಡಬೇಡಿ. ಆ್ಯಕ್ಚುಲಿ ಅದು ಡ್ಯಾಮೇಜ್ ಆಗುತ್ತೆ. ನೀವು ಯಾವಾಗ ಸ್ಟ್ರೈಟ್ನಿಂಗ್ ಮಾಡ್ತಾಯಿದ್ದೀರಾ, ಟೂಲ್ಸ್ ಯೂಸ್ ಮಾಡ್ತಿದ್ದೀರಾ, ಹೀಟ್ ಪ್ರೊಟೆಕ್ಷನ್ ಇಲ್ಲದೆ ಮಾಡಬೇಡಿ. ನೀವು ಯಾವುದೇ ಬ್ರ್ಯಾಂಡ್ ಯೂಸ್ ಮಾಡಿ ಅದಕ್ಕೆ ಅದೇನೇ ಪ್ರಾಬ್ಲಮ್ ಇಲ್ಲ. ಅಟ್ಲೀಸ್ಟ್ ನೀವು ಹೇರ್ ಪ್ರೊಟೆಕ್ಷನ್ಗೆ ಅಂತ ಯೂಸ್ ಮಾಡಲೇಬೇಕಾಗುತ್ತೆ ವೆನ್ ಯು ಯೂಸಿಂಗ್ ಟೂಲ್ ಅಂತ ಅಂದಾಗ. ನೋಡಿ, ಸೊ ಇಷ್ಟ ಆಗಿದೆ. ನೆಕ್ಸ್ಟು ಇನ್ನೊಂದು ಸೆಕ್ಷನ್ ತೊಗೊಳ್ತಾ ಇದ್ದೀನಿ. ಅದರ ಮೇಲೆ ಒಂದು ಇಂಚಷ್ಟು ನೆಕ್ಸ್ಟ್ ಪಾರ್ಟ್ ತೊಗೊಳ್ತೀನಿ. ನಿಮಗೆ ಗೊತ್ತಾಗುತ್ತಾ? ನಿಮಗೆ ಗೊತ್ತಿಲ್ಲ. ತಗೊಂಡ್ಬಿಟ್ಟು ಅಗೇನ್ ಎಸ್. ಸೊ ನಾನು ಈ ಹೇರ್ ಏನು ಮಾಡ್ತಾ ಇದ್ದೀನಿ, ಹಿಂದಕ್ಕೆ ಹಾಕ್ಕೊಳ್ತೀನಿ. ಅಗೇನ್ ತೊಗೊಂಡಿದ್ದೀನಲ್ಲ, ಅದರಲ್ಲಿ ತಿರ್ಗಾ 2 ಪಾರ್ಟ್ ತೊಗೊಳ್ತೀನಿ. 2 ಪಾರ್ಟ್ ತೊಗೊಂಡ್ಬಿಟ್ಟು 1 ಪಾರ್ಟ್ ಈ ಥರ ಮುಂದಕ್ಕೆ ಹಾಕ್ಕೊಳ್ತೀನಿ. ಅಗೇನ್ ನನಗೆ ತುಂಬ ಬೇಗ ಟ್ಯಾಂಗಲ್ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ಅವಾಗವಾಗ ಮಾಡ್ಕೊಬಿಡ್ತೀನಿ. ಸೊ ಹೀಗೆ ನೀವು ಕೂಮ್ ಯೂಸ್ ಮಾಡಿದಾಗ ತುಂಬ ಈಸಿಯಾಗಿ ಆಗುತ್ತೆ ಸ್ಟ್ರೈಟ್ನಿಂಗು. ಈ ಥರ ಈ ಸಣ್ಣ ಇರುತ್ತಲ್ಲ ಅಂತ ಕೂಮ್ ಇಟ್ಕೊಂಡು ಈ ಥರ ನೋಡಿ
ಹೀಗೆ ಮಾಡಿದಾಗ ಕೆಳಗಡೆ ಬೀಳೋಕ್ಕಿಂತ ಮುಂಚೆ ನಾನು ಬಲ್ಲಿ ಹೇರ್ನ ಇಟ್ಕೊಳ್ತೀನಿ ನೋಡಿ. ಈ ಥರ ಇಟ್ಕೊಂಡು ಮಾಡಿದಾಗ ನಿಮಗೆ ನೀಟಾಗಿ ಬರುತ್ತೆ. ಸೊ ಈ ಕಡೆದಾಯಿತು. ಈಗ ಈ ಕಡೆದು ನಾರ್ಮಲಾಗಿ ನಾನು ಕೈಯಲ್ಲೇ ತಗೊಳ್ತೀನಿ. ಇನ್ನು ಸ್ವಲ್ಪ ಟ್ಯಾಂಗಲ್ ಇದೆ. ಈ ಸೆಷನ್ನು ಮುಗೀತು ನೋಡಿ, ಎಷ್ಟು ಸ್ಮೂತಾಗಿ ಬಂದಿದೆ ನೋಡಿ. ಅಗೇನ್ ಇದನ್ನು ನಾನು ಬ್ಯಾಕ್ ಹಿಂದ್ಗಡೆ ಹಾಕೊಳ್ತೀನಿ. ಮೇಲಿರೋದನ್ನು ಅಗೇನ್ ಕಟ್ಕೊಳ್ತೀನಿ. ಪ್ರಿಕಾಷನ್ ಇರಲೇಬೇಕು. ಹೀಟ್ ಪ್ರೊಟೆಕ್ಷನ್ ಸೀರಮ್ ಆಗಲಿ ಆಯಿಲ್ ಆಗಲಿ ಏನೇ ಒಂದು ನೀವು ಹೀಟ್ ಪ್ರೊಟೆಕ್ಷನ್ಗೆ ಅಂತ ಹಚ್ಚಲೇಬೇಕು. ಬಟ್ ಅದೇ ಥರ ಹೇರ್ ಕೇರಿಂಗು ತುಂಬ ಇಂಪಾರ್ಟೆಂಟ್ ನೋಡಿ. ನೀವು ಹೇಳ್ತಾರೆ ಡೈಲಿ ಟೂಲ್ಸ್ ಯೂಸ್ ಮಾಡಿದ್ರೆ ಅಥವಾ ಸ್ಟ್ರೈಟ್ನಿಂಗ್ ಮಾಡಿದ್ರೆ ತುಂಬ ಹೇರ್ ಡ್ಯಾಮೇಜ್ ಆಗುತ್ತೆ ಅಂತ ಹೇಳ್ತಾರೆ. ಹೌದು, ಬಟ್ ಇಲ್ಲ ಅಂತಲೂ ಹೇಳ್ತೀನಿ. ವೈ? ಬಿಕಾಸ್ ನಾವು ಯಾವ ಥರ ಮೇಂಟೈನ್ ಮಾಡ್ತೀವಲ್ಲ ಅದ್ರ ಮೇಲಿರೋದು. ನೀವು ವಾರಕ್ಕೆ ಒಂದು ಸತಿ ಅಥವಾ 2 ಸತಿ ನಿಮಗೆ ಹೇರ್ಗೆ ಅಂತ ಟೈಮ್ ಕೊಡಿ. ಲೈಕ್ ಏನಾದರೂ ಹೇರ್ ಸೀರಮ್ಮು, ಹೇರ್ ಪ್ಯಾಕ್ ಅಂದರೆ ನೀವು ಪರ್ಚೇಸ್ ಮಾಡಬೇಕು ಬ್ರ್ಯಾಂಡ್ ಆ ಥರ ಏನಿಲ್ಲ. ನಿಮ್ಮ ಮನೆಯಲ್ಲೇ ಆರ್ಗ್ಯಾನಿಕ್ ಆಗಿ ತುಂಬ ನಿಮಗೇನಾದ್ರು ಸ್ಪ್ಲಿಟ್ ಎಂಡ್ಸ್ ಆಗಿದೆ, ತುಂಬ ಹೇರ್ ಸ್ಪ್ಲಿಟ್ ಎಂಡ್ಸ್ ಕಾಣಿಸ್ತಾ ಇದೆ ಅಂತಂದಾಗ ನೀವೇ ಬೇಕಾದರೂ ಸ್ಪ್ಲಿಟ್ ಎಂಡ್ಸ್ನ ರಿಮೂವ್ ಮಾಡ್ಕೋಬೋದು. ಮನೆಯಿಂದನೂ ಮಾಡ್ಕೋಬೋದು. ಇಲ್ಲಾಂದರೆ ನೀವು ಸಲೂನ್ಗೆ ಬೇಕಾದರೂ ಹೋಗಿ ಸಲೂನ್, ಪಾರ್ಲರ್ ಸಮ್ವೇರ್ ನಿಮ್ಮ ನಿಯರ್ ಏನಿರುತ್ತಲ್ಲ ಅಲ್ಲಿ ಹೋಗ್ಬಿಟ್ಟು ನೀವು ಹೇರ್ ಸ್ಪ್ಲಿಟ್ ಎಂಡ್ಸ್ನ ನೀವು ಟ್ರೀಟ್ಮೆಂಟ್ ತೊಗೋಬೋದು. ನನಗೆ ಟೈಮ್ ಸಿಕ್ಕಿದಾಗೆಲ್ಲ ನಾನೇ ಮಾಡ್ಕೊಂಡ್ಬಿಡ್ತೀನಿ. ಈ ಥರ ಹೇರ್ನ ಹಿಂಗೆ ಮಾಡಿ ಟ್ವಿಸ್ಟ್ ಮಾಡಿದ್ರೆ ಸ್ಪ್ಲಿಟ್ ಎಂಡ್ಸ್ ಬರುತ್ತಲ್ಲ, ಹಾಗೆ ನಾನು ಕಟ್ ಮಾಡ್ಕೊಂಡ್ಬಿಡ್ತೀನಿ. ತುಂಬ ಜಾಸ್ತಿ ಮಾಡ್ಕೊಳ್ಳಲ್ಲ, ಎಕ್ಸ್ಟ್ರಾ ಸ್ವಲ್ಪ ಲಾಸ್ಟ್ಲಿ. ಇದು ಫ್ರಂಟಲ್ಲಿರೋ ಹೇರು ನೋಡಿ. ಸ್ವಲ್ಪ ನಾನು ಮೇಲಿಂದ ಮಾಡ್ಕೊಂಡಿಲ್ಲ, ಹಾಗಾಗಿ ಹಾಗೆ ಮೇಲಿಂದ ಮಾಡ್ಕೊತಾ ಇದ್ದೀನಿ. ಅಷ್ಟೇ. ಈ ಕಡೆ ಆಯಿತು. ನಮ್ಮ ಹೇರು ಯಾವತ್ತೂ ಸ್ಟ್ರೈಟಾಗಿ ನೀಟಾಗಿರುತ್ತಲ್ಲ, ಆವಾಗ ಒಂಥರ ಫೀಲಿಂಗ್ ಗುಡ್ ಅನಿಸುತ್ತೆ. ಎಸ್ ನೋಡಿ. ಒಂದು 2 ಮಿನಿಟ್ಸು ಕೂಡ ಆಗಲ್ಲ ನನಗೆ. ಎಷ್ಟು ಬೇಗ ಮಾಡ್ಕೊಳ್ತೀನಿ ಅಂದರೆ ತುಂಬ ಈಸಿ. ಬಟ್ ಏನಂದರೆ ಇನಿಷಿಯಲಿ ನನಗೆ ಇದ್ದಿದ್ದು ಸ್ವಲ್ಪ ಪ್ರಾಬ್ಲಮ್ಸ್ ಸ್ಟ್ರೈಟ್ನಿಂಗ್ ಅಂತ ಬಂದಾಗ ನಾನು ಏನು ಮಾಡ್ಕೊಳ್ತಾ ಇದ್ದೆ ಅಂದರೆ ಈ ಥರ ಸೆಕ್ಷನ್ನಿಂಗ್ ಮಾಡ್ಕೊಳ್ತಾ ಇರಲಿಲ್ಲ. ಹಾಗೆಯೇ ಮೇಲೆ ಹಾಗೆಯೇ ತೊಗೊಂಡು ಅರ್ಜೆಂಟಿಗೆ ಬೇಗ ಮಾಡಬೇಕು ಅಂತ ಹಾಗಾಗಿ ಸ್ಟ್ರೈಟ್ ಮಾಡ್ತಾ ಇದ್ದೆ. ಬಟ್ ಅವಾಗ ಏನಾಗ್ತಿತ್ತು ಅಂದರೆ ಆ ಥರ ಮಾಡಿದಾಗಲೇ ನಂಗೆ ತುಂಬ ಟೈಮ್ ತೊಗೊಳ್ತಾ ಇತ್ತು. ಅದು ನಂಗೆ ಗೊತ್ತಾಗ್ತಾ ಇಲ್ಲ, ಇಷ್ಟು ಕಷ್ಟ ಇದೆ ಅಂತ ಅನಿಸ್ತಿತ್ತು. ಆಮೇಲೆ ನಂಗೆ ಗೊತ್ತಾಗಿದೆ ಏನಂದರೆ ಸೆಕ್ಷನಿಂಗ್ ಮಾಡ್ಕೊಂಡು ಹೋದಾಗ ಈ ಕೆಲಸನೂ ಈಸಿ ಅಂತ ಅನಿಸುತ್ತೆ, ಸ್ವಲ್ಪ ಬೇಗನೂ ಕೆಲಸ ಮುಗಿಯುತ್ತೆ ಅಂತ ಅನಿಸ್ತು. ಸೊ ಹಾಗಾಗಿ ನಾನು ಅವಾಗಿಂದ ಈ ಥರ ಮೆಥಡ್ನ ಯೂಸ್ ಮಾಡಿಕೊಂಡು ಸ್ಟ್ರೈಟ್ನಿಂಗ್ ಮಾಡ್ಕೊಳ್ತೀನಿ.